ರೋಡ್ ಮಾತ್ರ ಮಸ್ತಾಗೈತೆ. ಇದೇನು ಮಸ್ತಾಗೈತೆ ಅಂದ ತಕ್ಷಣ ಹಿಂಗೆ ಬಂದ್ಬಿಡ್ತಾವ ರೋಡು. ರೋಡ್ ಚೆನ್ನಾಗೈತೆ ಅನ್ಕಂಡಲ್ಲೋ, ಅಷ್ಟಲ್ಲಿ ಈ ಥರ ಡಮ 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 ಅನ್ನೋ ರೋಡ್ ಸಿಕ್ಬಿಡ್ತಲ್ಲ ಆಫ್ ರೋಡಿಂಗು. ಅಯ್ಯೋ ಎಲ್ಲಂದ್ರಲ್ಲಿ ದೊಡ್ಡ ದೊಡ್ಡ ಎಲ್ಲ ಐತೆ ಮಚ್ಚ, ನೋಡ್ಕೊಂಡ್ಬೇಕು. ನಿಂಗೇನು ಮಾಡೋಕ್ಕಾಗಲ್ಲ ಗುರು, ಬ್ಯಾಗ್ ಐತೆ. ಏನಾಯ್ತು? ಮಾಡೋದ ಕೆರೆ ಅಂತೆ. ಏನು ಕೆರೆ ನೋಡೋದು? ಮಾಡೋದ ಕೆರೆನಾ? ಮಾಡೋದ ಕೆರೆ. ಎಲ್ಲಿ ಹಿಂದೆ ಸಿಗಾಕೊಂಡಿದ್ಯಾನೋ? ಹಿಂದೆ ಸಿಗಾಕೊಂಡಿದ್ಯಾ? ಪ್ಯಾಡ್ ಅಂತೆ ಮಚ್ಚ. ಪ್ಯಾಡ್ ಪ್ಯಾಡ್ ಪ್ಯಾಡು ಬ್ಯಾಗ್ ಬ್ಯಾಗ್ ಬಿದು. ಸೊ ಹೊಸದುರ್ಗಕ್ಕೆ ಸ್ವಾಗತ. 9:30 ಈಗ ಟೈಮು. ಹೊಸದುರ್ಗದಲ್ಲಿದ್ದೀವಿ. ಇವಾಗ ಹೋಗ್ಬಿಟ್ಟು ಇಲ್ಲೆಲ್ಲ ಟಿಫನ್ ಮಾಡೋಣಪ್ಪ, ಇಲ್ಲ ಅಂದರೆ ಜ್ಯೂಸ್ ಇಳಿಯುತ್ತೆ ಪಕ್ಕ. ಧೂಮ ಚಾಲೆ ಧೂಮ್ ಅಂತ ಹೋಗೋಣ. ಏನು ಹೇಳೋದು, ಸರಿಯಾಗಲ್ಲ ಗುರು. ಹೋಗ್ರು ಅದು ಬೆಟ್ಟ ಮೇಲೆ ಹತ್ತುತ್ತಾರೆ ಮಚ್ಚ. ಅದು ಬೆಟ್ಟದ ಮೇಲೆ, ಅದ್ರ ಮೇಲೆ ಹತ್ತುತ್ತಾರೆ ಬೆಟ್ಟದ ಮೇಲೆ. ನೋಡಲ್ಲೇನೋ ಓನೋ ಪೋಲ್ಗೆಲ್ಲ ಹಾಕೋರೆ ಮೇಲೆ. ಕುರಿಗಳು ಸರ್, ಕುರಿಗಳು ನೋಡಮ್ಮ ಇಲ್ಲಿ. ಅಣ್ಣ ಒಂದು ನಿಮಿಷ ಇದ್ಬಿಡು ಮಚ್ಚ. ಮೆತ್ತಗೆ ಬರ ಹುಡುಗರು ಓಡಾಡ್ತಾವ್ರಿ ಇಲ್ಲಿ. ಓ ಪ್ರೇಮ ಕಾಶ್ಮೀರ. ಲಾರಿ ಹಿಂದೆ ಸಿಗಾಕಂಡೆ, ಅದ್ರ ಮುಂದೆ ಆಟೋ ಇದೆ. ಹೋಗೋಣ ಮಚ್ಚ. ಹೋಟ್ಲು ನೋಡೋ ಎಲ್ಲೋ. ನನಗೂ ಭಾರ ಕಾಣಿಸ್ತೈತೆ ಗುರು. ರೈಟ್ 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 ತಗೋಬೇಕು ನಾವು. ಇಲ್ಲಿ MRP ಮಾತ್ರ ಕಾಣಿಸ್ತೈತೆ. MRP ಆದ್ಮೇಲೆ ನೋಡು ಉಪಹಾರ, ಅಲ್ಲೂ ಬಾರ್ ಕಾಣಿಸ್ತೈತೆ ಮಚ್ಚ. ಅಲ್ಲೂ ಬಾರ್ ಕಾಣಿಸ್ತೈತೆ. ನ್ಯೂ ಗ್ರೂಪ್ ಹೊಸದು ಹೋಟ್ಲು ಮಚ್ಚ ಸಿಕ್ತು ಮಚ್ಚ. ಬಾ ಇಲ್ಲೇ ಇಳಿಸ್ಬೋತಾನೆ. ಓಕೆ, ಎಲ್ಲ ಸೇಫಾಗೈತೆ. ಅಲ್ಲೆಲ್ಲ ಹೋಗ್ತದೆ, ಇಲ್ಲಿಗೆ ಬಾರೋ. ಅಲ್ಲಿದೈತೆ, ಅಲ್ಲಿ ಕರೆಕ್ಟ್ ಕಾಣುತ್ತೆ ಇಲ್ಲಿ ಕೂತ್ಕೊಂಡ್ರೆ. ಸೊ ನ್ಯೂ ಗುರು ಪ್ರಸಾದ್ ಅಂದ್ಬಿಟ್ಟು ಹೋಟ್ಲು. ಕಾಫಿ ಚೆನ್ನಾಗಿತ್ತು, ಕಾಫಿ ಮಾತ್ರ ಮಸ್ತಾಗಿತ್ತು. ಮಾತಾಡೋಂಗಿಲ್ಲ ಕಾಫಿನ. ಸೊ ಇವಾಗ ಅಣ್ಣ 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 ರೈಟ್ ಇಲ್ಲಿಂದ 200 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಇಲ್ಲಿಂದ ಜೋಗ್ ಫಾಲ್ಸು. ಬನ್ನಿ ಹೋಗುವ. ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗೈತೆ, ಇಲ್ಲಿಂದ ಅಲ್ಲಿವರೆಗೂ ಹಂಗೆ ಥರ ಐತೆ ಎಲ್ಲ. ನೋಡಿ ಒಂದು ಮರ ಇಲ್ಲ ಗುರು ಸೆಂಟ್ರಲಲ್ಲಿ. ಒಂದು ದೊಡ್ಡ ದೊಡ್ಡ ಮರಗಳು ಜಂಗಲ್ ಥರ ಇಲ್ಲ ನೋಡು, ಫುಲ್ಲು ಎಲ್ಲ ನೀಟಾಗೈತೆ. ನೋಡಿ ಎಷ್ಟೈತೆ, ಫುಲ್ಲು ಕ್ಲೀನ್ ಪ್ಲೇಸ್ ಐತೆ ಮಚ್ಚ. ನೋಡ ಅದೇ ತಾನೆ. ಮತ್ತೆ ತಿರ್ಗಾ ಅಲ್ಲಿ ನೋಡ ಬೆಟ್ಟ ನೋಡಿ ಹೆಂಗೈತೆ, ಬೆಟ್ಟ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ಇಲ್ಲಿಂದ. ಅಲ್ಲಿಗೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಗುರು.
ವೆದರ್ ಮಾತ್ರ ಕರೆಕ್ಟಾಗಿ ಮೂರೂ ಅನುಭವಿಸ್ತಾ ಇದ್ದೀವಿ. ಗಾಳಿ ಜಾಸ್ತಿ ಆಯಿತು, ಏನೋ ಬಿಸಿಲು, ಲೈಟಾಗಿ ಮಳೆ, ಹಂಗೆ ಮೋಡ. ಸೈಕಾಗಿದೆ ಮಾತ್ರ, ಮಾತಾಡೋಂಗಿಲ್ಲ. ಮಳೆ ಎಲ್ಲ ಹೊಡೆದ್ಬಿಟ್ಟು ಸಿಕ್ಕಾಪಟ್ಟೆ ನೀರು ತುಂಬೈತೆ ಎಲ್ಲಂದ್ರಲ್ಲಿ ನೀರು. ಸ್ಟ್ರೈಟ್ ಶಿವಮೊಗ್ಗ ಇದು ಭದ್ರಾವತಿ, ಸಾಗರ, 168 ಕಿಲೋಮೀಟ್ರ್ ಮಚ್ಚ ಇಲ್ಲಿಂದ. ಜೋಗ 268, ಸರಿ 168. ನಿಂಗೆಲ್ಲ ಹಾರ್ಟ್ ಬೇಕಿಲ್ಲ ಬಿಡು ಮಚ್ಚ, ನಿಂದು ಹಾರ್ಟು ಧೈರ್ಯ ಇದು ಗಟ್ಟಿ ಜಾಸ್ತಿ ನಿಂದು. ನೋಡಿಲ್ಲ ಬಾಯ್ ಮುಂದೆ ಹುಡುಗರು ಫುಲ್ಲು ಜೋಶಲ್ಲಿ ರ್ಯಾಲಿ ಮಾಡ್ತವ್ರೆ. ಏನೋ ಗೊತ್ತಿಲ್ಲಪ್ಪ, ಫುಲ್ ಎಲ್ಲ ಸೈಕಲ್ ಡಬಲ್ ಎಲ್ಲ ಹೋಯ್ತವ್ರೆ. ಇಲ್ಲ ಬನ್ನಿ ನಿಂತ್ಕೊಂಡೋಯ್ತು ನನ್ನ ಶಿಷ್ಯ. ಬಿದ್ದಿರೋ ನೋಡ್ಕೊಳ್ರೋ ಗುರು. ಜಾಸ್ತಿ ದಿನಗಳ ಮೇಲೆ ನೋಡ್ತಾ ಇದ್ದೀನಿ ಗುರು ಈ ಥರ. ಯಾವುದಿದು ಕಾಲೇಜಾ? ಹರ್ಘರ್ ತಿರಂಗ ಅಭಿಯಾನ. ಸೊ ಇದು ಗ್ಯಾಪ್ನ ಅಂತ ಕಾಲೇಜು ಟ್ರಿಪ್ಪು ಊಟ ಅಲ್ಲಿ ಬ್ರಿಡ್ಜ್ ಮೇಲಿಂದ ಡೇ ಹೊಡೆದಿಲ್ಲ ಹುಡುಗರು. ಇನ್ನ ಬರುತ್ತೆ ಇದೆ ಏನೇನೋ ಎಲ್ಗೂ ಹೋಗ್ತಾ ಇಲ್ಲ. ಇವಾಗ ತಿರುಗಿಸ್ಕೊಂತೀನಿ ನೋಡಿ, ದೈತಲ್ಲ ಇದು ನೋಡೋಕೆ ಚೆನ್ನಾಗೈತೆ, ಅದಕ್ಕೆ ಅದನ್ನು ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಅಷ್ಟೇ. ಚೆನ್ನಾಗೈತೆ ಮಚ್ಚ ಒಂಥರ. ಚಿಕ್ಕ ಸ್ಟಾಪ್ ಹಾಕ್ಕೊಂಡು ಇವಾಗ ಮತ್ತಿನೆಲ್ಲೂ ಸ್ಟಾಪ್ ಮಾಡೋದಿಲ್ಲ, ಹೋಗ್ತಾ ಇರೋದೆ. ಅಣ್ಣ ಆಯ್ತಾ ಸ್ನೇಹಿತರೆ? ಏನು ಅಂತಂದರೆ, ಇಲ್ಲಿ ನಾವು ಕಾಲೇಜ್ ಟ್ರಿಪ್ ಬಂದಾಗ ಇಲ್ಲಿ ಊಟಕ್ಕೆ ಅಂತ ಹಾಕಿದ್ರು. ಆವತ್ತು ಊಟಕ್ಕೆ ಅಂತ ಇಲ್ಲಿ ಹಾಕಿದಾದ್ಮೇಲೆ ಇಲ್ಲಿಂದ ಇಲ್ಲೇನು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಎಗ್ರಿ ವಾಪಸ್ ಉಲ್ಟಾ ಹೊಡೆದು ಹಂಗೆ ಬರ್ತಾಯಿದ್ರು ಹುಡುಗರು. ಇಲ್ಲಿರೋ ಹುಡುಗರು ಸಿಕ್ಕಾಪಟ್ಟೆ ಇದರಲ್ಲಿ ಎಗರ್ತಾಯಿದ್ರಪ್ಪ. ಅವತ್ತು ನೋಡ್ಬಿಟ್ಟು ಎಲ್ಲ ಹುಡುಗರು ಓಹೋ ಯಾಕೆ ಕೇಳ್ತೀರ ಕತೆನ. ಅಯ್ಯೋ ಬಸ್ಸು ಕಾರು. ನಡೆಯುಗರು. ಸೊ ಈಗ ಭದ್ರಾವತಿ ನಿಯರ್ ಬೈಯಲ್ಲಿದ್ದೀವಿ. ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಈಗ ಭದ್ರಾವತಿಯಲ್ಲಿದ್ದೀನಿ. ಟೈಮ್ ಈಗ 11:15 ಆಗಿದೆ. ಇನ್ನೂ 2.5 ಅವರ್ ತೋರಿಸ್ತೈತೆ. ತೋರಿಸ್ಲಿ, ಹೋಗೋಣ. ಶಿವಮೊಗ್ಗ ಭದ್ರಾವತಿಲಿದ್ದೀವಿ ಫ್ರೆಂಡ್ಸ್.
ಲೋ ಜಾಸ್ತಿ ಆಯಿತು ಮಳೆ. ಅಷ್ಟೊತ್ತಿಗೆ ನೆಂದೇ ಹೋಯ್ತೀವಿ ಕಣ. ಜಾಕೆಟು ನೆಂದೋಯ್ತು ಅಂದರೆ ಮತ್ತೆ ಒಣಗಕ್ಕೆ ಕಷ್ಟ ಕಣ. ಜೋರಾಯಿತು ಗುರು. ಮುಂದೆ ಮೋಡ ಇಲ್ಲ, ನನ್ನ ಜಾಕೆಟು ನೀರು ಆಯ್ತೈತಲ್ಲ ಅಂತ. ಆ ಬಸ್ಸಲ್ಲಿ ಕೂತ್ಕೊಂಡಿರೋರು ಸತ್ತೋಗ್ಬಿಡ್ತಾರೆ ಗುರು. ಚುಚ್ತಾ ಹೋಯ್ತವ್ ನೋವು. ಏನೋ ಇಷ್ಟು ದೊಡ್ಡ ದೊಡ್ಡ ಹಳ್ಳ ಐತಲ್ಲಿ. ಹಳ್ಳ ದಿನ ನೋಡ್ಕೊಂಡು ಹೋಗ್ಬೇಕು ಗುರು, ಇಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ, ಬಿದ್ದೋಗ್ತೀವಿ ಅಷ್ಟೇ. ಏನೋ ಇದು ಹಿಂಗೈತೆ. ಸುಸ್ತಾಗೋಯ್ತು ಗುರು. ಕಾಲೇಜ್ ಟ್ರಿಪ್ ಬಂದಾಗ ಒಂದು ಕಡೆ ಬಸ್ ನಿಲ್ಲಿಸಿದ್ರು, ಬಸ್ ಕೆಟ್ಟೋಗಿ ನಿಲ್ತಿತ್ತು. ಸೊ ಆ ಜಾಗ ಎಲ್ಲಿಂದ ಹುಡುಕಿ ಸಾಕಾಗೋಯ್ತು, ಇನ್ನೂ ಸಿಕ್ಕಿಲ್ಲ. ಯಾವುದು ಗುರು ಜಾಗ ಮರ್ತೋಗ್ಬಿಟ್ಟಿದ್ದೀನಿ. ನೋಡು ಗುರು, ನೋಡಿದೆ. ಓ ಮಜುನು ನಿನಗೆ ಶರಣು, ಪ್ರೇಮದ ಈ ಸವಿಗೆ ಶರಣು. ನೋವಾದ ಗುರು, ಇದೇ ಗುರು ಕಾಲೇಜು. ಇಲ್ಲೇ ಬಸ್ ನಿಲ್ಸಿದ್ ನಾವು, ಇಲ್ಲೇ ಬಸ್ ಕೆಟ್ಟೋಗಿದ್ದು. ಇಲ್ಲೇ ಐತೆ ನೋಡಿ, ಲೆಫ್ಟ್ ಸೈಡಲ್ಲಿ ಕಾಲೇಜು, ಲೆಫ್ಟ್ ಸೈಡಲ್ಲಿ ಐತೆ ನೋಡಿ ಕಾಲೇಜು. ಇದೆ ಕಾಲೇಜು, ಇದೆ ಪಕ್ಕ ಇದೆ. ಕಟ್ಟೆ ಐತೆ ಇಲ್ಲೇ ಅಲ್ವಾ ನೋಡಿ, ಇಲ್ಲೇ ಐತೆ ನೋಡಿ ಕಟ್ಟೆ. ಇದೇ ಕಾಲೇಜು ನೋಡಿ, ಇಲ್ಲೇ ಕಟ್ಟೆ ಸಿಕ್ಬಿಡ್ತು ಮಚ್ಚ. ಇದೇ ಕಾಲೇಜು ಫ್ರೆಂಡ್ಸ್. ಆ್ಯಕ್ಚುಲಿ ಏನೋ ನಮ್ಮ ಕಾಲೇಜ್ ಬಸ್ ಕೆಟ್ಟೋಗಿತ್ತು. ಕರೆಕ್ಟ್ ಕಾಲೇಜ್ ಮುಂದೆ ಬಸ್ ಕೆಟ್ಟೋಗಿತ್ತು. ಬೆಳಗ್ಗೆ 5 ಗಂಟೆಗೇನೋ ಬಸ್ ಕೆಟ್ಟೋಗಿದ್ದು. ಒಂದು 8 ಗಂಟೆವರೆಗೂ ಇಲ್ಲೇ ನಿಲ್ಲಿಸಿದ್ದ. ಅದೇ ಟೈಮು ಒಳ್ಳೆ ಕಾಲೇಜ್ ಟೈಮು. ನಮ್ಮದು ಮೊದಲೇ ಆಟೋಮೊಬೈಲ್ ಇಂಜಿನಿಯರಿಂಗು. ಹುಡುಗರೆಲ್ಲ ಹೋಗ್ಬಿಟ್ಟು ನೀಟಿಗೆ ಹಾಕೊಂಡಿದ್ರು. ಅಲ್ಲಿ ಇದಿದೆಯಲ್ವಾ ಕಟ್ಟೆ ಇತ್ತಲ್ಲಿ. ಸೊ ಆ ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟೆ, ಬೇರೆ ನೋಡ್ಕೊಂಡು ಕೂತ್ಕೊಂಡಿದ್ದು ಬೇರೆ ಕಾಲೇಜ್ ಹುಡುಗಿರನ್ನ. ಸಕ್ಕತ್ತಾಗಿತ್ತು. ನೋಡ್ದ ಮಚ್ಚ ಹೆಂಗೆ ಕಂಡಿಡ್ದ್ಬಿಟ್ಟೆ ನಾವು ಮತ್ತೆ ಬಂದಿದ್ದ ಕಾಲೇಜು. ಸೊ ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್. ಬೆಂಗಳೂರು ಅಣ್ಣ, ಬೆಂಗಳೂರು ಬೇಡ ಅಣ್ಣ, ಬೆಂಗಳೂರಿಂದ ಬಂದಿದ್ದೀನಿ. ಈಗ ಟೈಮ್ ಆಗೈತೆ 12:15 ಮಚ್ಚ. ಹಂಗೆ ಸ್ಟ್ರೈಟಿಗೆ ಬಾ ಮಚ್ಚ. ಸೊ ಈಗ ಸಾಗರ ಇಲ್ಲಿಂದ ಒಂದು 62 ಕಿಲೋಮೀಟ್ರ್ ಇದೆ. ಟೋಟಲಾಗಿ 99 ಕಿಲೋಮೀಟರ್ ಇದೆ ಜೋಗ್ ಫಾಲ್ಸು. ಬಿಸಿಲು ಮಳೆ ಬಿಸಿಲು ಮಸ್ತಾಗೈತೆ, ಒಂಥರ ಗುದು ಅನಿಸ್ತೈತೆ. ನೋಡಬೇಕು ಮುಂದೆ ಹಿಂಗಿರುತ್ತೆ ಅಂತೇಳಿ, ಗೊತ್ತಿಲ್ಲ. ಅಲ್ಲೇ ಜೋಗ್ ಫಾಲ್ಸ್ ಹತ್ರನೇ ಊಟ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿದ್ವಿ. 2:15 ತೋರಿಸ್ತಾ ಇದೆ ರೀಚಿಂಗ್ ಟೈಮು. ಆಗುತ್ತೆ 2:15 ಆಗುತ್ತೆ ರೀಚಿಂಗ್ ಟೈಮ್ಗೆ. ಸೊ ಬನ್ನಿ. ಚೆನ್ನಾಗಿದೆ ನೋಡಿ ವೆದರ್ ಮಾತ್ರ, ಸಕ್ಕತ್ತಾಗಿದೆ ಮಾತ್ರ ಇದೆಲ್ಲ. ಅದೆಲ್ಲ ಮಳೆ ಬೀಳ್ದಂಗೆ ಐತೆ, ಡ್ರಿಸ್ಲಿಂಗ್ ಆಗ್ತಾಯಿದೆ. ನಂಬರ್ 1 ಇದ್ದಂಗೆ ಐತೆ ಗುರು, ಸಕ್ಕತ್ತಾಗೈತೆ ಗುರು. ಜೋಗ್ ಫಾಲ್ಸ್ ನೋಡಿಕೊಂಡು ವಯಾ ಹೊನ್ನಾವರ, ಆಮೇಲೆ ತಿರ್ಗಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೊ ಬಂದಿದ್ದು 5 ನಿಮಿಷದ ಮಳೆಗೆ ಹಿಂಗೆ ಮತ್ತು ಹಿಂಗೆ ಕತೆ ನೋಡ್ರಿ. ಬಿಸಿಲು ಬರ್ತೈತೆ, ಬಿಸಿಲು. ರೈನ್ ಕೋಟ್ ಎಲ್ಲ ಹಾಕೊಂಡು ರೆಡಿ ಆದರೆ ಮಳೆ ನಿಂತಬಿಟ್ಟು ಬಿಸಿಲು ಬಂದುಬಿಡೋದ. ಕಷ್ಟ ಐತೆ ಗುರು, ಕಷ್ಟ ಐತೆ. ಇಷ್ಟೊತ್ತವ್ರಿಗೆ ಹಂಗೆ ಓಡಿಸಿದ್ವಿ ತಾನೆ. ರೈನ್ ಕೋಟ್ ಹಾಕೊಂಡಿಲ್ಲ, ನೆಂದೋಗ್ಬಿಡ್ತಾಯಿದ್ವಿ. ಮಳೆ ಇಲ್ಲ, ಹೊಂಟೋಯ್ತು ಮಳೆ. ನೋಡಿ ಅವಳು ಮಳೆ ಬಂತು.
ಇಲ್ಲಿ ನೋಡಿದ್ರೆ ಇಲ್ಲಿ ಮಳೆ ಒಂದು ಚುಕ್ಕೆ ಇಲ್ಲ ಸರಿಯಾಗಿ. ಕಷ್ಟ ಹಿಂಗಾದರೆ. ಸೊ ಸಾಗರ 24 ಕಿಲೋಮೀಟ್ರು. ಸೊ ಸಾಗರ ಎಂಟ್ರಿ ಆದಪ್ಪ ಅಂತೂ ಎಂತೂ ಟೈಮ್ 1:30. ಮನೆಯಿಂದ ಇಲ್ಲಿಗೆ ಕರೆಕ್ಟಿಗೆ 400 ಕಿಲೋಮೀಟ್ರ್ ಆಯ್ತಪ್ಪ ಸದ್ಯಕ್ಕೆ. 400 ಕಿಲೋಮೀಟ್ರು ಮತ್ತು ಇನ್ನೊಂದು 60-70 ಇನ್ನೊಂದು 3 ಕಿಲೋಮೀಟ್ರ್ ಹೋಗ್ಬೇಕಂದಿಟ್ಕ 500 ಕಿಲೋಮೀಟ್ರ್ ಆಗುತ್ತೆ. ಸೊ ಸಾಗರದಲ್ಲಿ ನೋಡಿ ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ. ಏನೊಂದು 3 ದಿನ ಇರ್ಬೇಕೇನಪ್ಪ. 3 ದಿನ ಐತೆ. ಇವತ್ತು 12 ಅಲ್ವಾ ಡೇಟು. ಇನ್ನೊಂದು 3 ದಿನ ಐತೆ ಎಲ್ಲ ರೆಡಿ ಮಾಡ್ತಾವ್ರೆ. ಸೊ ಇದು ಸಾಗರ. ಸೊ ಸಾಗರದಿಂದ ಜೋಗ್ ಫಾಲ್ಸಿಗೆ 30 ಕಿಲೋಮೀಟ್ರು. ಬೆಳಗ್ಗೆಯಿಂದ ಮಳೆ ಇಲ್ಲ ಅಂತಲೇ ಇದ್ದೆ. ಆದರೆ ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೊಂದು ಡ್ರಿಸ್ಲಿಂಗ್ ಬೀಳ್ತಾರಲ್ಲ ಅಂದ್ಬಿಟ್ಟು ಡ್ರಿಸ್ಲಿಂಗ್ ಹೋಗ್ಬಿಡ್ತಾ ಮಳೆ ಬಂದ್ಬಿಡ್ತಾ ಗುರು. ಮಸ್ತಾಗೈತೆ. ಒಂಥರ ಚಲ ಅಂತೈತೆ. ಕಾಣಿಸ್ತಾ ಇತ್ತೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಈಗ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಾಗೆ. ಆ ಕಡೆ ಈ ಕಡೆ ಫುಲ್ಲು ಬೆಳೆ ಬೆಳೆದಿರುವಂತಹ ಇದು ವೆದರ್ ಸಾಕಾದಾಗೈತೆ. ದಿಸ್ ಈಸ್ ಕಾಲ್ಡ್ ಅಸ್ ಆ್ಯಕ್ಚುಲ್ ಮಾನ್ಸೂನ್ ರೈಡ್. ಒಂಥರ ಚೆನ್ನಾಗೈತೆ. ಸೊ ಈ ಕಡೆನೂ ಭತ್ತ ಬೆಳೆದಿದ್ದಾರೆ, ಈ ಕಡೆನೂ ಭತ್ತ ಬೆಳೆದಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹೋಗ್ತದೆ ಅಂದರೆ ಇಲ್ಲಿ ಸೂಪರಾಗಿ ಹೋಗ್ತದೆ ಮಾತ್ರ ನೀರು. ಸಿಕ್ಕಾಪಟ್ಟೆ ಐತೆ ನೀರು. ಅಲ್ಲಿ ಇನ್ನೂ ಫೋರ್ಸ್ ಹೋಗ್ತದೆ ಆ ಕಡೆ. ಅಣ್ಣ ಆನ ನೋಡ್ಕೊಂಡು ಹೋಗೋಣ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ತುಂಬ ಕುತೂಹಲ. ಓ ತುಂಬ ಕುತೂಹಲ. ಜ್ವರ ಬಂದರೆ ಮಾತ್ರೆ ಇದೆ, ಜೊತೆಯಲ್ಲಿ ಅಮೃತಾಂಜನೂ ಇದೆ. ಮಳೆ ಬಂತು ಆಮೇಲೆ ನಿಂತ್ಕಂತು, ಆಮೇಲೆ ಮಾಡಬೇಕಿತ್ತು ಗೊತ್ತಿಲ್ಲಂತು. ಕೆಸರನ್ನೆಲ್ಲ ಎಬ್ಬರಿಸ್ಬಿಟ್ಟು ಹೋಗಿ ಬಿಡ್ತು. ಜೋಗ ಇನ್ನೊಂದು 12 ಕಿಲೋಮೀಟ್ರ್ ಇದೆ. ಫೈನಲಿ ನನ್ನ ಬೇಬಿ 12 ಕಿಲೋಮೀಟ್ರು. ಬೆಳಗ್ಗೆಯಿಂದ ಏನಿಲ್ಲ ಅಂದ್ರೆ 450 ಕಿಲೋಮೀಟ್ರು, ನಾನು 23 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೂಪರ್ ಬೇಬಿ. ಸಮಾಧಾನ ಬೇಬಿ. ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದ ಅಷ್ಟು ಹೋಗ್ಬಿಟ್ಟೆ. ಅಪ್ಲಿಕೇಶನ್ ಕೊಡ್ಬಾರ್ದು ಹಂಗಂದ್ರೆ ನಿಮಗೆ. ಕಾಣಿಸ್ತೈತೆ ಕರೆಕ್ಟಿಗೆ? ಕಾಣಿಸ್ತೈತೆ. ಗಾಳಿ ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಜೋಳ ಐತಪ್ಪ, ಸುಟ್ಟಿರೋ ಜೋಳ ಮಚ್ಚ. ಒಂದೇ ಇಸ್ಕೊ ಸಾಕು. ಅರ್ಧ ತಗೊಂಡು ನೋಡ. ನಾನು ಫುಲ್ ತಿನ್ನೋಲ್ಲ ಕಣ, ಸಾಕು ಅರ್ಧ. ಅದರಲ್ಲಿ ಬೇಡ ಅಣ್ಣ, ಒಂದೇ ಒಂದು ಕೊಡಿ. ಒಂದ್ರಲ್ಲಿ ಅರ್ಧ ಮಾಡಿಕೊಡಿ ಸಾಕು. ಗಾಳಿ ಮಳೆ ಆಗೋಯ್ತಲ್ಲ ಜಾಸ್ತಿ. ಏನದು ಹೊಗೆನೇನೋ? ಹೊಗೆ ತಾನೇ ಅದು? ಅಲ್ಲಿ ನೋಡಲ್ಲಿ ಭೂಮಿಯ ತಾಪಮಾನ ನೋಡ್ರಿ ಹೆಂಗೆ ಬರ್ತೈತೆ. ಮಳೆ ಮಾತ್ರ ಸರಿಯಾಗಿ ಬಿತ್ತು. ಏನಿದು ಫಾಗ? ಎಸ್, ಫಾಗು ಬರ್ತೈತೆ. ಓ ಫಾಗು ಬಂದಿದೆ. ಮಳೆ ನಿಂತು ಹೋದ ಮೇಲೆ ಫಾಗೊಂದು ಬಂದಿದೆ. ಘಾಟ್ ಸೆಕ್ಷನ್ ಇಳಿದ ಮೇಲೆ ಜೋಗ್ ಫಾಲ್ಸ್ ಸಿಗಲಿದೆ. ಕಟ್ಟಿಂಗಲ್ಲೆಲ್ಲ ಕಷ್ಟ ಆಗೋರು ನೋಡ್ಕೊಂಡು ಹಿಡಿಬೇಕು. ಪಲ್ಟಿ ಹಾಕ್ಬಿಡೋ ಸನ್ನಿವೇಶಗಳು ಬೇಜಾನಾಗೈತೆ. ಮೆತ್ತಗೋಗನೆ ಯಾಕೆ ಬೇಕು.
ಮಳೆಯೊಂದಿಗೆ ರೋಡಿನೊಂದಿಗೆ ಆಟವೇ ಬೇಡ. ಇಲ್ಲ ಭಯ ಗುರು ಭಯ. ಅಲ್ಲಿ ನೋಡ್ರಿ ಹೆಂಗಿದೆ ಮೇಲೆ. ಸೊ ವೆಲ್ಕಮ್ ಟು ಜೋಗ್ ಫಾಲ್ಸ್. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಜೋಗ್ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಈಗ ಹೋದರೆ 1 ಅವರಾಗಿ ಹೋಗ್ತೀವಿ ಗುರು. ಜೋಗ್ ಫಾಲ್ಸಿಗೆ ಸ್ವಾಗತ ಸುಸ್ವಾಗತ. ಇದೇ ನೋಡಿ ಜೋಗ್ ಫಾಲ್ಸ್. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಪ್ಲೇಸು, ಇಲ್ಲಿ ಬ್ಯಾಕ್ಗ್ರೌಂಡು. ಫೋಟೋ ಹಿಡ್ಕೊಂಡಿಲ್ಲ ಅಂದರೆ ಸರಿ ಹೋಗ್ಬಿಡುತ್ತಾ? ಹಾಂ ಸರಿ ಹೋಗುತ್ತಾ? ಹಾಂ ಮಚ್ಚ, ನನ್ನ ಗಾಡಿ ಅಂತ ಜೋಗ್ ಫಾಲ್ಸಿಗೆ ಬಂದ್ಬಿಡ್ತಮ್ಮ. ನನ್ನ ಮೊದಲನೇ ಮಾನ್ಸೂನ್ ರೈಡ್. ಸೊ ಥ್ಯಾಂಕ್ ಯು ಬೇಬಿ. ಹೆಂಗೆ ಹಿಡಿದಿದ್ದೀನಿ ಬಂದಿದೆ. ಕಟ್ ಮಾಡೋಣ ಕಟ್ಟು. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇದೇ ಖುಷಿಗೆ ಒಂದು ಸಾಂಗ್ ಜ್ಞಾಪನ ಬರ್ತೈತೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರದ್ದು. ಸೊ ಬನ್ನಿ. ಯಾವುದದು ಗೊತ್ತಾಯ್ತಾ? ಮಾನವನಾಗಿ ಹುಟ್ಟಿದ ಮೇಲೆ ಏನು ನಿನ್ಕಂಡು, ಸಾಯೋದೊಳಗೆ ಸಂಸಾರದಲ್ಲಿ ಗಂಡ ಗುಂಡಿ, ಹೇಳಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಓಹ್ ಬನ್ನಿ. ರಾಜ ರಾಣಿ ರೋರರ್ ರಾಕೆಟ್. ಚಿಕ್ಕಪ್ಪ ಮಕ್ಕಳು ಎಲ್ಲ ಓದಿರ್ತಾರೆ. ನೋಡೋಣ ಎಷ್ಟು ಜನ ಬಂದವ್ರೆ ಅಂತ. ಬಂದರೆ 4 ಜನ ಬಂದಿರ್ತಾರೆ. ಆ ಕಡೆ ಈ ಕಡೆ ದೊಡ್ಡಪ್ಪ ಚಿಕ್ಕಮ್ಮ ಮಕ್ಕಳೆಲ್ಲ ಬಂದಿರ್ತಾರೆ. ನೋಡೋಣ. ಫುಲ್ಲು ನೀರಿದ್ರೆ ಮಸ್ತಾಗಿರುತ್ತೆ. ಚಿಂದಿ ಚಿತ್ರಾನ್ನವಾಗಿರುತ್ತೆ. ನೋಡೋಣ. ಎಕ್ಸೈಟ್ಮೆಂಟು. ನನ್ನ ಗಾಡಿ ಇಲ್ಲಿವರೆಗೂ ಬಂದಿತ್ತಲ್ಲ, ಅದೇ ನನಗೆ ಖುಷಿ ಗುರು. ಫಸ್ಟ್ ಟೈಮು ಇಷ್ಟು ದೂರ ಹಿಂಗೆ ತೊಗೊಂಬಂದಿರೋದು. ವೆಲ್ಕಮ್ ಟು ಜೋಗ್ ಫಾಲ್ಸ್. ಹಾಂ ಎಷ್ಟಾಯಿತು? ಓ ಹಂಗೆ. ಓ ಹಂಗ ತಗೊಳ್ಳೋಣ 60. ಸೊ ವೆಲ್ಕಮ್ ಟು ಜೋಗ್ ಫಾಲ್ಸ್. ಏನು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾವ್ರೆ? ಏನಕ್ಕಿದು? ಫುಲ್ಲೆಲ್ಲ ಚೇಂಜ್ ಆಗಿಬಿಟ್ಟೈತೆ ಗುರು. ತುಂಬ ಅಂದರೆ ತುಂಬಾ ಚೇಂಜ್ ಆಗಿಬಿಟ್ಟೈತೆ. ಏನು ಕಾಣಿಸ್ತಾ ಇಲ್ಲ. ಏನೇನೋ ಕಾಣಿಸ್ತಾ ಇಲ್ಲ. ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಹಳೇದೇನಿತ್ತು ಅದಿಲ್ಲ. ಮತ್ತು ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಕೆ ಬರಬೇಕು. ಕೆಳಗಡೆ ಹೋಗಿದ್ದೀನಿ ನೀನು ಯಾವತ್ತಾದ್ರ? ನಾನು ಒಂದು ಸತಿ ಹೋಗಿದ್ದೀನಿ. ಫಸ್ಟ್ ಸತಿ ಬಂದಾಗ ಹೋಗಿದ್ದಿದ್ದಷ್ಟೇ. ನೀರು ಜಾಸ್ತಿ ಇರುತ್ತಲ್ಲ ಗುರು. ಮುಂಚೆ ಬಿಡ್ತಿದ್ರು. ಓಹೋ ಸೊ ಫುಲ್ಲು ಫಾಗ್ ಕ್ಲಿಯರ್ ಆಗೋವರೆಗೂ ವೆಯ್ಟ್ ಮಾಡಬೇಕೀಗ. ಸೊ ಅಂತೂ ಇಂತೂ ಒಂದೊಳ್ಳೆ ದರ್ಶನ ಕೊಟ್ಟಪ್ಪ. ರಾಜ ರಾಣಿ ಅವರ ರಾಕೆಟ್ ಯಾರು ಅವ್ರ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಬಂದವ್ರೆ.